ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ವೆಲ್ಕಮ್ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವಿವತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಈ ದೇವಸ್ಥಾನ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಗ್ರಾಮದಲ್ಲಿ ಬರುತ್ತೆ. ಇದು ಬೆಂಗಳೂರಿಂದ 60ರಿಂದ 65 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನವು ಶ್ರೀ ಲಕ್ಷ್ಮೀ ದೇವಿಯ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನವನ್ನು ಸುಮಾರು 1000 ವರ್ಷಗಳ ಹಿಂದೆಯೇ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ. ನೋಡಿ, ನಾವಿವಾಗ ದೇವಸ್ಥಾನದ ಹತ್ರ ಬಂದ್ವಿ. ನಮ್ಮ ಗಾಡಿನ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಿಮಗೆ ದೇವಸ್ಥಾನದ ಹತ್ರನೇ ಹೂವು, ಹಣ್ಣು, ಕಾಯಿ, ಹಾಗೆ ದೇವರಿಗೆ ಮಡ್ಲಕ್ಕಿ ಸಾಮಾನು, ಸೀರೆ, ಬಳೆ ಈ ಥರ ಎಲ್ಲ ಸಿಗುತ್ತೆ. ಆದರೆ ನಾವು ಮನೆಯಿಂದನೇ ಹೂವು ತಗೊಂಡು ಹೋಗಿದ್ವಿ. ಹಾಗಾಗಿ ನಾನು ಏನು ಅಲ್ಲಿ ಪರ್ಚೇಸ್ ಮಾಡಲಿಲ್ಲ. ಡೈರೆಕ್ಟ್ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ನಾವು ಹೋಗ್ಬೇಕಾದ್ರೇ ಲೆಫ್ಟ್ ಸೈಡಿಗೆ ನಮಗೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಹಾಗೆ ಆ ದೇವರಿಗೆ ಕೈ ಮುಕ್ಕೊಂಡು ಅಲ್ಲಿಂದ ಮುಂದೆ ಬಂದ್ವಿ. ಗೊರವನಹಳ್ಳಿ ಲಕ್ಷ್ಮೀ ದೇವಿಯ ಇತಿಹಾಸದಲ್ಲಿ ಕಮಲಮ್ಮನವರ ಹೆಸರು ಅತ್ಯಂತ ಪವಿತ್ರವಾಗಿ ಸ್ಮರಿಸಲಾಗುತ್ತದೆ. ಅವರು ಸಾಮಾನ್ಯ ಮಹಿಳೆಯಾಗಿದ್ದರೂ ಕೂಡ ಅಪಾರವಾದ ಭಕ್ತಿ, ಸಹನೆ ಮತ್ತು ತ್ಯಾಗದಿಂದ ದೇವಿಯ ಅನುಗ್ರಹ ಪಡೆದವರು ಅಂತ ಅಲ್ಲಿರುವ ಸ್ಥಳೀಯರು ಹೇಳ್ತಾರೆ. ಕಮಲಮ್ಮನವರ ಜೀವನವು ಸುಖ ಸಂಪತ್ತಿಂದ ತುಂಬಿರಲಿಲ್ಲ. ಅವರು ಯಾವಾಗಲೂ ಬಡತನದಿಂದ ಬಂದಿರೋ ಅಂಥವ್ರು. ಕುಟುಂಬದ ಕಷ್ಟಗಳು, ದೈನಂದಿನ ಜೀವನದ ಹೋರಾಟ ಇವೆಲ್ಲವನ್ನು ಕೂಡ ಅನುಭವಿಸಿರೋರೆ. ದಿನನಿತ್ಯ ಆಹಾರಕ್ಕೂ ಕಷ್ಟ, ಕೆಲಸ ಮಾಡಿ ಜೀವನ ಸಾಗಿಸುವಂತಹ ಪರಿಸ್ಥಿತಿ. ಆದರೆ ಯಾವ ಪರಿಸ್ಥಿತಿಯಲ್ಲೂ ಕೂಡ ಲಕ್ಷ್ಮೀ ದೇವಿಯ ಮೇಲಿನ ನಂಬಿಕೆ ಮಾತ್ರ ಅವ್ರು ಕಳ್ಕೊಂಡಿರಲಿಲ್ಲ. ಕಷ್ಟ ಇದ್ದರೂ ದೇವಿಯನ್ನು ಬಿಟ್ಟರೆ ನನಗೆ ಸುಖ ಸಿಗೋದು ಅಂತೇಳಿ ಅವ್ರನ್ನ ದಿನನಿತ್ಯ ಪೂಜೆ ಮಾಡ್ತಾ ಇದ್ದಂಥವ್ರು ಕಮಲಮ್ಮನವರು. ಗೊರವನಹಳ್ಳಿಲಿರುವಂತಹ ಲಕ್ಷ್ಮೀ ವಿಗ್ರಹಕ್ಕೆ ಒಂದು ಇತಿಹಾಸ ಇದೆ. ಅದೇನಪ್ಪ ಅಂದರೆ, ಒಬ್ಬ ಹಸು ಮೇಯಿಸುವನ ಬಾಲಕನ ಕೈಗೆ ವಿಗ್ರಹ ಸಿಕ್ಕಿರುವಂಥದ್ದು. ಆ ಹುಡುಗ ಪ್ರತಿದಿನ ಹಸುಗಳನ್ನೆಲ್ಲ ಕರ್ಕೊಂಡು ಕೆರೆ ಹತ್ರ ಮೇಯಿಸೋದಕ್ಕೆ ಅಂತ ಹೋಗ್ತಾನೆ. ಒಂದು ದಿನ ಹೀಗೆ ಹೋಗಬೇಕಾದ್ರೆ ಒಂದು ಹಸು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಹಾಲನ್ನ ಸುರಿಸ್ತಾ ಇರುತ್ತೆ. ಅದನ್ನು ಇವನು ನೋಡ್ತಾನೆ. ಹೀಗೆ ಪ್ರತಿದಿನ ಆ ಹಸು ಹಾಲು ಸುರಿಸೋದನ್ನ ನೋಡಿ ಅವನು ಗ್ರಾಮದಲ್ಲಿರುವ ಜನಗಳಿಗೆ ಬಂದು ತಿಳಿಸ್ತಾನೆ. ಅದಲ್ಲದೆ ಅವನ ಕನಸಿನಲ್ಲೂ ಕೂಡ ಲಕ್ಷ್ಮೀ ದೇವಿ ಬಂದು, ನಾನು ಅಲ್ಲಿದ್ದೀನಿ, ನನ್ನ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಕಟ್ಟಿ ಅಂತೇಳಿ ಸೂಚನೆ ಕೂಡ ಕೊಟ್ಟಿರ್ತಾರೆ. ಆ ಹುಡುಗ ಹೇಳಿರುವಂಥ ವಿಷಯನೆಲ್ಲ ಊರಿನ ಜನರೆಲ್ಲ ಸೇರಿ ಕಮಲಮ್ಮನವ್ರಿಗೆ ತಿಳಿಸ್ತಾರೆ. ನಂತರ ವಿಷಯ ತಿಳಿದಂಥ ಕಮಲಮ್ಮನವರು ಇದು ಲಕ್ಷ್ಮೀ ದೇವಿಯ ಆಜ್ಞೆ ಅಂತ ಹೇಳಿ ಗೊರವನಹಳ್ಳಿಯಲ್ಲಿ ಲಕ್ಷ್ಮೀ ದೇವಸ್ಥಾನನ ನಿರ್ಮಾಣ ಮಾಡಬೇಕು ಅಂತೇಳಿ ಅಲ್ಲಿಂದ ದೇವಸ್ಥಾನದ ನಿರ್ಮಾಣಕ್ಕೆ ಕೈ ಹಾಕ್ತಾರಂತೆ. ಹೀಗೆ ನಿಧಾನವಾಗಿ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿ ದೇವಸ್ಥಾನ ನಿರ್ಮಾಣ ಆರಂಭ ಆಗಿ ಹಂತ ಹಂತವಾಗಿ ದೇವಿಯ ಕೀರ್ತಿ ದೂರ ದೂರದವರೆಗೆ ಹರಡುತ್ತೆ. ದೇವಾಲಯಕ್ಕೆ ಭಕ್ತರು ಹರಕೆ ಕಾಣಿಕೆಗಳನ್ನು ಅರ್ಪಿಸ್ತಾರೆ. ಅದನ್ನು ಕಂಡ ಕೆಲವರು ದುಷ್ಟ ಮನಸ್ಸಿನವರು ದೇವಾಲಯದಲ್ಲಿ ಕಳ್ಳತನ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಾರೆ. ಒಂದು ದಿನ ದೇವಾಲಯದಲ್ಲಿ ಇಟ್ಟಿದ್ದಂತಹ ಕಾಣಿಕೆಗಳನ್ನ ಕಳ್ಳತನ ಮಾಡಿ ತಪ್ಪಿಸ್ಕೋತಾರೆ. ಆ ಸಮಯದಲ್ಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದೇ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಕಣ್ಣು ಕಾಣದೇ ಇರೋ ರೀತಿ ಆಗುತ್ತೆ. ಅವರಿಗೆ ಏನೇ ಚಿಕಿತ್ಸೆ ಕೊಡಿಸಿದ್ರೂ ಅವ್ರಿಗೇನು ಪ್ರಯೋಜನ ಆಗಲ್ಲ. ಹೀಗಿರುವಾಗ ಒಂದಿನ ಕನಸಿನಲ್ಲಿ ಲಕ್ಷ್ಮೀ ದೇವಿ ಬಂದು ಹೇಳ್ತಾರೆ, ನೀವು ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಇದು ಅಂತ ಹೇಳಿ
ನಂತರ ಅವರು ಮಾಡಿರುವ ತಪ್ಪಿಗೆ ಲಕ್ಷ್ಮೀ ದೇವಿಯ ಬಳಿ ಕ್ಷಮೆ ಕೇಳಿ ಮತ್ತೆ ಗೊರವನಹಳ್ಳಿ ಸನ್ನಿಧಿಗೆ ಬಂದು ಕಳ್ತನ ಮಾಡಿರೋದನ್ನ ಒಪ್ಕೊಂಡು ದೇವಸ್ಥಾನದ ನಿರ್ಮಾಣಕ್ಕೆ ನಾವು ಕೂಡ ಸಹಾಯ ಮಾಡ್ತೀವಿ ಅಂತೇಳಿ ಅವರು ಕೂಡ ಮುಂದೆ ನಿಂತ್ಕೊಂಡು ದೇವಸ್ಥಾನದ ನಿರ್ಮಾಣಕ್ಕೆ ಕೈ ಹಾಕ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ಅವ್ರಿಗೆ ಮತ್ತೆ ಸಂಪೂರ್ಣವಾಗಿ ದೃಷ್ಟಿ ಬರುತ್ತೆ. ಈ ಥರ ದೇವಿಯ ಅಪಾರವಾದ ಶಕ್ತಿ ಗೊರವನಹಳ್ಳಿಯಲ್ಲಿದೆ ಅಂತೇಳಿ ಅಲ್ಲಿರುವ ಸ್ಥಳೀಯರು ಹೇಳ್ತಾರೆ. ಹಾಗೆ ಈ ಲಕ್ಷ್ಮೀ ದೇವಿಗೆ 48 ದಿನ ಪ್ರತಿದಿನ 1 ಮುಡಿಯಷ್ಟು ಅಕ್ಕಿ ಹಾಗೂ ₹1 ಕಾಯಿನ್ನ ಪ್ರತಿದಿನ ಒಂದು ಪಾತ್ರೆಗೆ ಹಾಕಿ ದೇವಿನ ಪೂಜೆ ಮಾಡಿ 48 ದಿನ ಆದಮೇಲೆ ಆ ಅಕ್ಕಿ ಕಾಯಿನ್ ಸಮೇತ ದೇವಸ್ಥಾನಕ್ಕೆ ಬಂದು ಆ ಅಕ್ಕಿನ ಸಮರ್ಪಿಸಿ ದೇವಿಗೆ ಒಂದು ಪೂಜೆ ಮಾಡಿಸಿ ಆ ತಾಯಿ ಕೃಪೆಗೆ ಪಾತ್ರರಾಗ್ತಾರೆ. ಈ ವ್ರತ ತುಂಬ ಶ್ರದ್ಧಾ ಭಕ್ತಿಯಿಂದ ಇವಾಗಲೂ ಕೂಡ ಮಾಡ್ತಾರೆ. ಈ ವ್ರತವನ್ನು ಮಾಡೋದ್ರಿಂದ ನಾವೇನೇ ಅಂದ್ಕೊಂಡಿದ್ರು ಅದು ಸಕ್ಸಸ್ ಕಾಣುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಗೊರವನಹಳ್ಳಿ ಲಕ್ಷ್ಮೀ ದೇವಿಯ ಪವಾಡ 1 2 ತುಂಬ ಇದ್ದಾವೆ. ತುಂಬ ಪವರ್ಫುಲ್ ದೇವರು ಕೂಡ ಹೌದು. ಈ ಲಕ್ಷ್ಮೀ ದೇವಿನ ನಂಬಿ ಯಾರೂ ಕೆಟ್ಟೋರಿಲ್ಲ. ಆ ಲಕ್ಷ್ಮೀ ದೇವಿ ಅನುಗ್ರಹ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಹೇಗಿತ್ತು ಈ ಗೊರವನಹಳ್ಳಿ ಲಕ್ಷ್ಮೀ ದೇವಿಯ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನಲ್ಲಿರುವ ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.